ಹೇ ಹಾಯ್ ಎವ್ರಿವನ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ನಾರ್ಮಲಿ ನ್ಯೂ ಇಯರ್ ಅಂತಂದರೆ ಪ್ರತಿಯೊಬ್ಬರು ಕೂಡ ರೆಸೊಲ್ಯೂಷನ್ಸ್ ನೆನಪಾಗುತ್ತೆ, ಹೊಸ ರೆಸೊಲ್ಯೂಷನ್ಸ್ನ ಮಾಡ್ತಾ ಹೋಗ್ತಾರೆ. ಬಟ್ ನಾನು ನನ್ನ ಲೈಫ್ ಟೈಮ್ ರೆಸೊಲ್ಯೂಷನ್ ದಟ್ ಈಸ್ ಸೆಲ್ಫ್ ಲವ್ನೇ ಫಾಲೋ ಮಾಡ್ತಾ ಇದ್ದೀನಿ. ಯೂಶಲಿ ಹೊಸ ವರ್ಷ ಕ್ರಿಸ್ಮಸ್ ಅಂತೆಲ್ಲ ಬಂದಾಗ ಆ ಗಿಫ್ಟ್ಸು ಈ ಗಿಫ್ಟ್ಸು ಬೇರೆಯವ್ರು ನನಗೆ ಗಿಫ್ಟ್ ಕೊಡ್ತಾರೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಆ ಗಿಫ್ಟ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ನಮ್ಮಂಥ ಸೆಲ್ಫ್ ಲವ್ವರ್ಸು ನಮಗೆ ನಾವೇ ಗಿಫ್ಟ್ಸ್ ಮಾಡ್ಕೊತೀವಿ. ಈ ವರ್ಷ ನಾನು ಗಿಫ್ಟ್ ಮಾಡ್ಕೊಂಡಿದ್ದು ಬಂದುಬಿಟ್ಟು ಈ ಒಂದು ಅಮೇಝಿಂಗ್ ಬುಕ್ಸು. ಶಾಕಿಂಗ್ ನ್ಯೂಸ್ ಏನು ಗೊತ್ತಾ, ಇಷ್ಟು ಬುಕ್ಸ್ಗಳು ಕಾಂಬೋ ಆಫರಲ್ಲಿ ಬರೀ 250 ರುಪೀಸಿಗೆ ಸಿಗ್ತಾ ಇದೆ. ಎಷ್ಟು ಅಮೇಝಿಂಗ್ ಅಲ್ವಾ? ಅದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಕೂಡ ಆದಷ್ಟು ಬೇಗ ಹೋಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಮೀಶೋ ಆ್ಯಪಲ್ಲಿ. ಅದ್ರ ಜೊತೆಗೆ ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ಬುಕ್ಕು ಜರ್ನಲಿಂಗ್ ಮಾಡೋದಕ್ಕೆ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಅನ್ನುವಂತಹ ಈ ಲೈನ್ಸು ನನಗೆ ಒಂಥರ ಮೋಟಿವೇಶನ್ನ ಕೊಡುತ್ತೆ. ಯೂಶಲಿ ನಾವು ಒಬ್ಬರ ಹತ್ರ ನಮ್ಮ ವಿಷಯಗಳನ್ನ ಹೇಳ್ಕೊಂಡಾಗ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಎಲ್ಲಿ ಆ ವಿಷಯ ಲೀಕ್ಔಟ್ ಆಗಿಬಿಡುತ್ತೋ ಏನೋ ಅನ್ನೋ ಭಯ ಇರುತ್ತೆ. ಬಟ್ ಒಂದು ಬುಕ್ಕಲ್ಲಿ ಅದನ್ನು ಹಾಕಿದಾಗ ಇವತ್ತಿನ ದಿವಸ ಏನಾಯಿತು, ನಾನು ಹೇಗಿದ್ದೆ, ಹೇಗೆ ರಿಯಾಕ್ಟ್ ಮಾಡಿದೆ, ಹೇಗೆ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತ ನಾವು ಅದರಲ್ಲಿ ಬರೆದಾಗ ನಮಗೆ ಸೆಲ್ಫ್ ಅನಲೈಸಿಂಗ್ ಕೂಡ ಆಗುತ್ತೆ, ರೈಟ್? ಮನಸ್ಸು ಕೂಡ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಕೈಂಡ್ ಆಫ್ ಸೈಕಾಲಜಿನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅದರ್ಸ್ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್. ನಿಮ್ಗೇನು ಬೇಕು ಅನ್ನೋದು ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೇನು ನೀಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಮಗೆ ನೀವೇ ಗಿಫ್ಟ್ ಮಾಡಿಕೊಂಡು ಸೆಲ್ಫ್ ಲವ್ನ ಆದಷ್ಟು ಕಂಟಿನ್ಯೂ ಮಾಡ್ತಾ ಇರಿ ಅಂತ ಹೇಳಿ. ಸೆಲ್ಫ್ ಲವ್ ಅಂದ ಕೂಡಲೇ ಸೆಲ್ಫಿಶ್ ಆಗಿಬಿಟ್ಟು ನಮ್ಮ ಕ್ಲೋಸ್ ಫ್ರೆಂಡ್ಸ್ನ ಮರೆಯೋದಂತಲ್ಲ, ಅವ್ರಿಗೇನು ಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಅಲ್ಲೇ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಇರೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ರತಿಯೊಬ್ಬರು ಕೂಡ ಹ್ಯಾಪಿ ನ್ಯೂ ಇಯರ್. ಬೈ ಬಾಯ್.